ಹಿಂದಿನ ಕಾಲದಲ್ಲಿ ರೇಡಿಯೇಷನ್ ಎನ್ನುವಂಥ ಶಬ್ದ ಇರಲಿಕ್ಕಿಲ್ಲ, ಬಹುಶಃ ಆಗ ದುಷ್ಟಶಕ್ತಿಗಳು ಹೇಳ್ತಿದ್ವು. ಆ ದುಷ್ಟಶಕ್ತಿಯನ್ನು ನಿಯಂತ್ರಣ ಮಾಡುತ್ತಾ ಒಂದು ಶಕ್ತಿ ನಿಶ್ಚಿತವಾಗಿದೆ. ನಾನು ಹುಬ್ಬಳ್ಳಿ ಕೆಲವು ಅಂಗಡಿ ಕೇಳಿದಾಗ ನಿಮಗೆ ತಲೆಗೆಲೆ ಸರಿ, ಗೋಮೂತ್ರ ಯಾರು ಮಾರಾಟ ಮಾಡ್ತಾರೆ ಅಂದರೆ ಯಾರು ತಗೊಳ್ಳೋದಿಲ್ಲ ಅಂತ ಹೇಳಿದರು. ಕ್ರಿಶ್ಚಿಯನ್ಸ್ ಹೋದರಿ ಅವರು, ಒಬ್ಬಳು ರೀಟಾ, ಇನ್ನೊಬ್ಬರು ನೀತಾ ಡಿಕ್ರೂಜ್ ಅಂತೇಳಿ ಅವರು ಬಂದರು. ಸರ್ ನಾವು ತಗೊಳ್ಬೋದಾ ಅಂತ ಹೇಳಿದ್ರು. ಇದು ಯಾರು ಕೆಲವರು ಹೇಳ್ಬೋದೇ ಅದೆಲ್ಲ ಮೂಢನಂಬಿಕೆ ಅಂತೇಳಿ. ಇಟ್ಕೊಂಡು ನೋಡಿ ಎಂತ ಒಬ್ಬ ಭಿಕ್ಷುಕ ಕೂಡ ತಗೊಳ್ಬೋದು. ಹೌದಾ, ಒಂದೊಮ್ಮೆ ಇದು ಹಾಳಾಯ್ತು, ಈಗ ಸ್ವಲ್ಪ ನೀರು ಹಾಕಿ ಒಂದು ಗಿಡಕ್ಕೆ ಹಾಕಿದ್ರೆ ಗೊಬ್ಬರ. ನಾವು ಹೊಡೆದಾಟ ಬಡ್ದಾಟ ಮಾಡಿ ಕಸಾಯಿಖಾನೆಗೆ ಹೋಗೋ ತಪ್ಪಿಸಿ ಕೆಲಸ ಇಲ್ಲ, ಹಸುಗಳು ಕೊಡೋದೇ ಇಲ್ಲ ಯಾರು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಲು ಬಹುತೇಕವಾಗಿ ನಿಮಗೆ ಗೊತ್ತಿರುವ ಹಾಗೆ ಈ ದೇಶದ ಧರ್ಮ, ಸನಾತನ ಧರ್ಮ, ನಮ್ಮ ಅಸ್ಮಿತೆ, ನಮ್ಮ ಸಂಸ್ಕೃತಿ ಇದಕ್ಕೆ ಮೀಸಲಾಗಿದೆ ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನನ್ನ ಚಾನಲ್ನಲ್ಲಿ ನಾನು ನಿರಂತರವಾಗಿ ನನ್ನ ಕೈಗೆ ಎಟುಕದಷ್ಟು ದಕ್ಕಿದಷ್ಟು ಗೋಶಾಲೆಯ ಮಹತ್ವ ಮತ್ತು ಗೋಶಾಲೆಯ ಸಮಸ್ಯೆ, ಅದರ ಇಡಿಯದಾದಂಥ ಸವಾಲುಗಳು ಇವೆಲ್ಲವನ್ನು ಇಟ್ಕೊಂಡು ಕನಿಷ್ಠ ಮಟ್ಟ ಒಂದು ತಿಂಗಳಿಗೆ ಎಲ್ಲಾದರೂ ಒಂದು ಗೋಶಾಲೆಗಾದರೂ ನಾನು ಹೋಗಿ ಬರೋದು ಒಂದು ರೂಢಿ. ಬಹಳ ಕಾಲದಿಂದ ನನ್ನ ಹುಟ್ಟೂರಿನ ಪಕ್ಕದಲ್ಲಿ ನನ್ನ ಅಜ್ಜನ ಮನೆಗೆ ಹೋಗುವ ದಾರಿಯಲ್ಲಿ ಜಡ್ಡಿಗದ್ದೆಯಲ್ಲಿರುವಂಥ ಶ್ರೀ ಶಿವಸದ್ಗುರು ಗೋಶಾಲೆಗೆ ಬರಬೇಕು, ಇದನ್ನು ನೋಡಬೇಕು. ಇಲ್ಲಿ ಆಗ್ತಾ ಇರುವಂಥ ಒಂದು ಹೊಸ ಗೋ ಗವ್ಯ ಅಥವಾ ಗೋ ಉತ್ಪನ್ನ ಆಧಾರಿತ ಈ ಸಮಾಜಕ್ಕೆ, ಈ ಬದುಕಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ಆಯುಷ್ಯ ವೃದ್ಧಿಗೆ ಏನನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಗೋವುಗಳ ಸಾಕಣೆ, ಇಂಥದ್ದೆಲ್ಲವನ್ನು ನಿಮ್ಮೆದುರು ಚಿತ್ರಿಸಬೇಕು ಅಂತ ಬಹಳ ಕಾಲದಿಂದ ಅಂದ್ಕೊಂಡಿದ್ದೆ. ಆ ಸುದಿನ, ಆ ಯೋಗ ಇವತ್ತು ಬಂದಿದೆ. ಹಾಗಾಗಿ ಶ್ರೀ ದತ್ತಾತ್ರೇಯ ಭಟ್ ಅವರ ಮನೆಗೆ ಬಂದಿದ್ದೇನೆ, ಗೋಶಾಲೆಗೆ ಬಂದಿದ್ದೇನೆ, ಅವರನ್ನು ಮಾತಾಡಿಸ್ತೇನೆ. ಅದರಿಂದ ಬಹುಶಃ ನಿಮಗೂ ಒಂದಿಷ್ಟು ಸ್ಫೂರ್ತಿ, ನಿಮಗೂ ಒಂದಿಷ್ಟು ಮಾಹಿತಿ ಇವೆಲ್ಲವೂ ದಕ್ತದೆ. ಮತ್ತು ನೀವು ನಿಮ್ಮ ಜೀವನದಲ್ಲಿ ಗೋವಿನ ಬಗ್ಗೆ ಇರುವಂಥ ಪ್ರೀತಿ ವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಾ ನೀವು ಅದರ ಉತ್ಪನ್ನದಿಂದ ಆಗುವಂಥ ಬೇರೆ ಬೇರೆ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮ ಬದುಕನ್ನು ಸಮೃದ್ಧಗೊಳಿಸ್ಕೊಳ್ತೀರಿ. ಅದಕ್ಕೆ ನಾವೊಂದು ಸಣ್ಣ ಸೇತು ಬಂಧ ಇದು. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಭಟ್ರೆ ನಮಸ್ತೆ. ಬಹಳ ಖುಷಿ ಅಂದರೆ ನೀವು ಇಷ್ಟು ದೊಡ್ಡ ವ್ಯಕ್ತಿಗಳು ನಮ್ಮ ಚಿಕ್ಕ ಗೋಶಾಲೆ ಹುಡ್ಕೊಂಡು ಬಂದ್ರಲ್ಲ, ತುಂಬಾ ಸಂತೋಷ ಆಯ್ತು ನಮಗೆ. ನನಗೆ ದತ್ತಾತ್ರೇಯ ಭಟ್ರೆ ನಿಮ್ಮ ಸಣ್ಣ ಪರಿಚಯ, ನೀವು RSS ಒಂದು ವಲಯದಲ್ಲೇ ನಿಮ್ಮ ಇಡೀ ಜೀವನದ ಪಥವನ್ನು ಸಾಗಿಸಿದವರು, ಬ್ರಹ್ಮಚಾರಿಯಾಗಿದ್ದೀರಿ, ದೇಶ ಸೇವೆಗೆ, ಧರ್ಮ ಸೇವೆಗೆ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದೀರಿ. ಅದರ ಮಧ್ಯೆ ನಮ್ಮ ಗೋಶಾಲೆಯನ್ನು ಮಾಡುವ ಮೂಲಕ ಇವತ್ತಿನ ಸಮಾಜಕ್ಕೆ ಗೋವುಗಳ ಮಹತ್ವವನ್ನು ಸಾರ್ತಾ ಇದ್ದೀರಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೊಂದು ಸಣ್ಣ ನಿಮ್ಮ ಪರಿಚಯ. ನಮ್ಮದು ನಾ ಜನಿಸಿದ್ದು ಇದೇ ಭೂಮಿಯಲ್ಲೇ. ನಾವು ಚಿಕ್ಕ ಸಾಧಾರಣ ಒಂದು ಮಧ್ಯಮ ವರ್ಗದ ಕುಟುಂಬ. ನಮಗೆ ಬಾಲ್ಯದಲ್ಲಿ ನಮಗೆ ಬೇಕಾದಂಥ ಶಿಕ್ಷಣವನ್ನು ತಂದೆ ತಾಯಿಯವರು ಕೊಡಿಸಿದ್ರು. ಅದಾದಮೇಲೆ ನಮ್ಮ ಅಣ್ಣಂದಿರೆಲ್ಲ ನೌಕರಿಗೆ ಬೇರೆ ಹೋದ, ನಾನು ಇಲ್ಲೇ ಇರ್ತಿದ್ದೆ. ಆಗ ತಾಯಿಯವರ ಜೊತೆ ಕೊಟ್ಟಿಗೆಯಲ್ಲಿ ನನ್ನ ಕೈಲಾದ ಸೇವೆ ನಾನು ಮಾಡ್ತಿದ್ದೆ. ತಂದೆ ತಾಯಿಯವ್ರ ಹೆಸರು? ತಂದೆ ಹೆಸರು ಸುಬ್ರಾಯ ಭಟ್ ಅಂತೇಳಿ, ತಾಯಿ ಸುಭದ್ರ ಅಂತೇಳಿ. ಅವರು ಬಾಲ್ಯದಲ್ಲಿ ಆ ಸಂಸ್ಕಾರ ಕೊಟ್ಟಿಗೆ ಸೇವೆ ಮಾಡಿದ್ರಿಂದ ನಿತ್ಯ ಬೆಳಗ್ಗೆ 4:15 ಎದ್ದು ಹಾಲು ಕರೆದಿದ್ದು ನಾನು ಅಕ್ಷರಶಃ ಇಲ್ಲಿದ್ದಾಗ. ಆದರೆ ನಮ್ಮ ಕುಟುಂಬದ ಒಂದು ಆರ್ಥಿಕ ಪರಿಸ್ಥಿತಿಗೆ ಸ್ವಲ್ಪ ತೊಡಗಿದ್ದರಿಂದ ನೌಕರಿಗೆ ಹೋಗೋದು ಅನಿವಾರ್ಯ ಆಯಿತು. ನೌಕರಿ ಸಿಕ್ತು, ನೌಕರಿಗೆ ಹೋದ್ವಿ. ಅದರ ಹಿಂದೆ ನಮ್ಮ ಕುಟುಂಬನೇ ಸದಾ ಒಂದು ಗುರುಗಳ ಆಶೀರ್ವಾದ, ಗುರುಗಳ ಸಂಪೂರ್ಣ ಅವರ ಒಂದು ಕೃಪೆಯಿಂದ ಬೆಳೆದು ಬಂದಂಥದ್ದು. ಶ್ರೀಧರ ಸ್ವಾಮಿಗಳಿರಲಿ, ರಾಮಚಂದ್ರಪುರ ಮಠದ ಗುರುಗಳಿರಲಿ, ಹಾಗೆ ಅನೇಕ ಸಂತರು, ಎಲ್ಲ ಸಂತರು, ಬಹುತೇಕ ಸಂತರು ನಮ್ಮ ಮನೆಗೆ ಬಂದಿದ್ದಾರೆ. ಹಾಗಾಗಿ ಆ ಒಂದು ಸಂತ ಪರಂಪರೆಯಲ್ಲಿ ತುಂಬ ವಿಶ್ವಾಸ ಇದೆ. ನಾನು 8ನೇದಲ್ಲಿರುವಾಗ ನನಗೆ ಸಂಘದ ಪರಿಚಯ ಆಗಿದ್ದು. ಆ ಸಂಘಕ್ಕೆ ಆಟ ಆಡಲಿಕ್ಕೆ ಅಂತ ಹೋಗ್ತಿದ್ವಿ. ಸಂಘದಲ್ಲಿ ಪ್ರಚಾರಕರು ಬರ್ತಿದ್ದರು, ಅವರು ಬಂದು ಆಟ ಆಡ್ತಿದ್ರು, ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ಅವರ ಜೀವನ ಶೈಲಿ ನೋಡಿದಾಗ ಅಂಥ ಅದ್ಭುತ. ಅದೊಂದು ಭಾಳ ಕಷ್ಟ ಎಲ್ಲರಿಗೂ ನಡೆಸ್ಕೊಂಡು ಹೋಗೋದು. ಎಲ್ಲವನ್ನೂ ಬಿಟ್ಟು ಸಮಾಜಕ್ಕೋಸ್ಕರ ಕೊಡ್ತಾರಲ್ಲ ಅವರು. ಅದು ಸಂಘದ ಶಾಖೆ ಖುಷಿಯಿಂದ ಮಾಡ್ತಾ ಬರ್ತಿದ್ದೆ. ಅದರದ್ದು ಬಹಳದ ಅಂತ ಆ ಶಾಖೆ ಒಂದು ತಾಸಿನ ಸಾಧನೆ, ಸುಮಾರು
30-40 ವರ್ಷಗಳ ನಿತ್ಯ ಶಾಖೆ ನಾವು ಹೋಗ್ತಾ ಇದ್ದೆ. ಅದೊಂದು ಗೊತ್ತಿಲ್ಲದೆ ಹೋದಾಗ ಒಂಥರದ ಸಾಧನೆ ಆಗಿರ್ತದೆ. ಅದು ನಾವು ಮಾಡೋದು, ನಾವು ಒಂದು ಆಟ ಆಡಲಿಕ್ಕೆ ಹೋದರೂ ಸಹ ಅನೇಕ ಅಂಶಗಳು ಅಡಕಾಗಿರ್ತದೆ. ಹಾಗೆ ನೌಕರಿಯಲ್ಲಿದ್ದಾಗ ಹುಬ್ಬಳ್ಳಿಗೆ ಹೋಗಬೇಕಾಯ್ತು. ಹುಬ್ಬಳ್ಳಿಗೆ ಹೋಗಿ ನೌಕರಿ ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆಯ ಇತ್ತು. ಆದರೆ ಆ ಸಂದರ್ಭದಲ್ಲಿ ವಿಶ್ವಮಂಗಲ ಗೋಗ್ರಾಮ ಯಾತ್ರೆಯ ಸಂದರ್ಭದಲ್ಲಿ ದೊಡ್ಡ ಗೋವಿನ ಬಗ್ಗೆ ಇಡೀ ಜನ ಜಾಗೃತಿ ಮಾಡೋದು ದೊಡ್ಡ ಆಂದೋಲನ ಆಯಿತು. ಆ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನು ಪ್ರಕಟ ಮಾಡಿದ್ರು. ಗುರುಗಳು ಹೇಳ್ತಿದ್ರು, ವಿಜ್ಞಾನಿಗಳು ಹೇಳ್ತಿದ್ರು ಗುರುನಲ್ಲಿ ಇಷ್ಟಿದೆ ಅಂತೇಳಿ. ಅದು ನೌಕರಿಲಿದ್ದಾಗ ಅದನ್ನು ಬಿಟ್ಟು ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ನಿವೃತ್ತಿ ಸಮಯ ಹತ್ತಿರ ಬಂದಾಗ ಒಂದು ಗೋಶಾಲೆ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆಯವರೆಲ್ಲ ತೀರೋದ್ಮೇಲೆ ನಮ್ಮ ದೊಡ್ಡ ಅಣ್ಣ ಅಂತ ಕೇಳ್ತಿದ್ರು. ಅವರು ಪಾಪ ಆಗ್ತಾ ಇರಲಿಲ್ಲ. ಒಂದು 2-3 ಹಸು ಇತ್ತು, ಅದರದ್ದನ್ನು ಕೊಟ್ಟು ಬಿಡ್ತೇವೆ ಅಂತ ಹೇಳ್ತಾ ಇದ್ದರೆ ಆಗ ಯೋಚನೆ ಬಂತು, ಇಲ್ಲ ಗೋವನ್ನು ಮನೆಯಲ್ಲಿ ಕೊಟ್ಟುಬಿಟ್ರೆ ಮನೆಗೆ ಎಂಥ ದೊಡ್ಡ ಅನಾಹುತ ಆಗ್ಬೋದು, ಕುಟುಂಬಕ್ಕೆ ಅನಾಹುತ. ಯೋಚನೆ ಬಂದಾಗ ಏನಾದರೂ ಮಾಡಬೇಕು ಅಂತೇಳಿ ಆಗೊಂದು ವಿಚಾರ ಮಾಡಿ ನಮ್ಮ ಸ್ನೇಹಿತ ಇಲ್ಲಿ ಒಬ್ಬ ಮೂರ್ತಿ ಹೆಗಡೆ ಅಂತ ಅಗದಿ ಆತ್ಮೀಯ, ನಮ್ಮ ಬಾಲ್ಯದ ಸ್ನೇಹಿತ, ಮರೆಯ ಹೀಗೆ ಒಂದು ಗೋಶಾಲೆ ಮಾಡಬೇಕು, ಅದೇ ನಿನ್ನ ಸಹಕಾರ ಬೇಕು, ದತ್ತಣ್ಣ ನೀವು ಮಾಡೋದು ಪೂರ್ತಿ ನಂದು ಪೂರ್ತಿ ಸಂಪೂರ್ಣ ಬೆಂಬಲ ಇದೆ, ನೀನು ಏನು ಹೆದರಬೇಡ, ಇಲ್ಲ ನಾ ಇರೋದು ಹುಬ್ಬಳ್ಳಿ ಮಾರೆಯ, ನೀ ಇಲ್ಲಿ ಏನು ಚಿಂತೆ ಮಾಡ, ಆದರೆ ಅದಕ್ಕೆ ಬೇಕಂತ ಆರ್ಥಿಕ ವ್ಯವಸ್ಥೆ ನೀನೇ ಮಾಡಿಕೊಡ್ಬೇಕು, ಬಾಕಿ ಇದು ಅಕ್ಷರಶಃ ಆತ ಗೋಶಾಲೆ ಕಟ್ಟುವಾಗ ರಾತ್ರಿ 2 ಗಂಟೆ ತನಕ ಅವರು ಕೆಲಸಗಾರ ಕೆಲಸ ಮಾಡ್ತಿದ್ದಾರೆ. ನಮ್ಮ ಅಣ್ಣ ತಮ್ಮಂದ ಮಕ್ಕಳು ಇವರೆಲ್ಲ ಗೋಶಾಲೆ ಕಟ್ಟಲಿಕ್ಕೆಲ್ಲ ಪೂರ್ತಿ ಸಹಾಯ ಮಾಡಿದ್ರು. ಹಸುಗಳು ಅಂಕೋಲೆಯವರೊಬ್ಬರು ಒಂದು 20 ಕರುಗಳನ್ನಾಗಿ ನಮಗೆ ಹಾಗೆ ಕೊಟ್ಟರು, ಏನು ಒಂದು ಪೈಸೆ ತಗೊಳ್ಳಿಲ್ಲ. ಹಾಂ, ದಾನ ಗೋಶಾಲೆ ಮಾಡ್ತಿರಲ್ಲ ತಗೊಂಡೋಗಿ ಅಂತೇಳಿ. ನಮ್ಮ ಅಕ್ಕನ ಮಗಳು ಅವರು ಪರಿಚಯ ಮಾಡಿಸ್ಕೊಟ್ಟಿದ್ರು, ಆಶಾ ಅಂತೇಳಿ, ಕೆರೆಕೊಂಡು. ಹೌದು, ಮಾಡಿಕೊಟ್ಟು ತಂದು ಅಂತೂ ಗೋಶಾಲೆ ಚಾಲು ಆಯಿತು. ನಮ್ಮ ಪಕ್ಕದಲ್ಲೇ ಇರುವಂಥ ಮನೆಗಳು ಸೇವೆ ಮಾಡ್ತಾಯಿದ್ರು. ನಿವೃತ್ತಿ ಆಯಿತು. ನಿವೃತ್ತಿ ಆದಮೇಲೆ ನಮ್ಗೆ ಪೆನ್ಷನ್ ಬರ್ತಾಯಿದೆ. ಗೋವನ್ನು ಸ್ವಲ್ಪ ಇದ್ದದ್ರಲ್ಲೇ ಸ್ವಲ್ಪ ಒಟ್ಟಿಗೆ ಮತ್ತು ಬೆಳೆಸು ಅಂತೇಳಿ ಮಾಡಿದ್ವಿ. ಪ್ರಾರಂಭದಲ್ಲಿ 20 ಇದ್ದು, ಈಗ ಒಂದು 50 ಹಸು ತನಕ ಆಗಿದೆ ಈಗ. ಹಾಗಾಗಿ ಇದು ನಾನು ಮಾಡಿದಂಥ ವಿಶೇಷ ಸಾಧನೆ ಅಲ್ಲ, ನಾವೆಲ್ಲ ಒಂದು ಅಂಶ ಅಷ್ಟೇ. ಎಷ್ಟೋ ಜನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ. ನನ್ನ ಸಾಮರ್ಥ್ಯಕ್ಕೆ ಇಷ್ಟರಲ್ಲಿ ನಡೀತಾ ಇದೆ. ಆದರೆ ಸಂಘದ बैठಕ್ಕೆಲ್ಲ ಹೋದಾಗ ಅಖಿಲ ಭಾರತೀಯ बैठकನಲ್ಲಿ आपका गौशाला में क्या बना रहा है? कुछ भी नहीं बनता है. नहीं खुद तो कुछ करना. गौशाला स्वावलंबी होना चाहिए, किसी के पास पैसा नहीं मांगना. ಕರೆಕ್ಟ್ ಹೇಳ್ತಾ ಇದ್ರು. ಏನು ಮಾಡೋದು ಈಗ ಒಂದು 3-4 ವರ್ಷದಿಂದ ಗೋಮಯ ಅಂತ ಒಂದು ಪುಡಿ ಮಾಡ್ತೀವಿ. ನಾನು ಹುಬ್ಬಳ್ಳಿಯಲ್ಲಿ ಇರುವಾಗಲೂ ನಮಗೆ ರಾಮಚಂದ್ರಪುರ ಮಠದಿಂದ ಆಗ ಅಲ್ಲಿಯ ಸೇವಕರು ಬಂದು, ದತ್ತಾತ್ರೇಯ ಭಟ್ರೆ ಗೋತ್ಪನ್ನ ನೀವು ಹುಬ್ಬಳ್ಳಿ ನಮಗೆ ಯಾವ್ದಾದ್ರು ಅಂಗಡಿ ವ್ಯವಸ್ಥೆ ಮಾಡ್ಕೊಡಿ, ಆ ಗೋಮೂತ್ರ ಮಾತ್ರ ಚಾಲು ಮಾಡಿದ್ರು ಅವ್ರ. ನಾನು ಹುಬ್ಬಳ್ಳಿ ಕೆಲವು ಅಂಗಡಿ ಕೇಳಿದಾಗ, ನಿಮಗೆ ತಲೆಗೆಲೆ ಸರಿ, ಗೋಮೂತ್ರ ಯಾರು ಮಾರಾಟ ಮಾಡ್ತಾರೆ ಯಾರು ತಗೊಳ್ಳೋ ಇರುವುದಿಲ್ಲ ಅಂತ ಹೇಳಿದರು. ಅದು ನನ್ನ ವೈಯಕ್ತಿಕವಾದಂಥ ಒಂದು ಕಾರ್ಯಾಲಯ ಇತ್ತು. ನಾನು ಹೇಳಿದೆ ಆಯ್ತು, ಹಂಗೆ ನನ್ನ ಕಾರ್ಯಾಲಯದಲ್ಲಿ ಇಟ್ಕೋಣ ಅಂತೇಳಿ. ಆ ಸಂದರ್ಭದಲ್ಲಿ ಏನಾಯಿತು ಕೇಳಿದ್ರೆ, ಎಲ್ಲ ಮಾಧ್ಯಮಗಳಲ್ಲಿ ಗೋಮೂತ್ರದ ಬಗ್ಗೆ ಬಹಳಷ್ಟು ಪ್ರಕಟ ಆಗಲಿಕ್ಕೆ ಚಾಲು ಆಯಿತು. ಹೌದು, ಗೋಮೂತ್ರದಲ್ಲಿ ಕ್ಯಾನ್ಸರ್ ನಿವಾರಣೆ ಮಾಡೋ ಶಕ್ತಿ ಅದು ಇದು ಅಂತೇಳಿ. ಆದಾಗ ಮಾಧ್ಯಮದ ಪ್ರಭಾವದಿಂದ ಜನ ಏನು ಮಾಡಿದ್ರು ಕೇಳಿದ್ರೆ, ಗೋಮೂತ್ರ ಎಲ್ಲಿ ಸಿಗದೆ ಕೇಳ್ಕೊಳ್ಳಿಕ್ಕೆ ಚಾಲು ಮಾಡಿದ್ರು. ನಮ್ಮ ಕಾರ್ಯಾಲಯದಲ್ಲಿ ಇತ್ತು, ಮಠದ್ದೇ ಒಂದು ಅದು ಏನು ಹೇಳ್ತಾರೆ ಸಂಗ್ರಹ ಕೋಣೆ ಇದ್ದಂಗಿತ್ತು ನಮ್ಮದು, ಗವ್ಯೋತ್ಪನ್ನ ವಸ್ತುಗಳದ್ದು. ಹಾಗೆ ತಗೊಂಡು ಹೋಗಿ ಚಾಲು ಆದರು. ಅನೇಕ ಜನ ಬಂದು ತಗೊಂಡು ಹೋಗ್ತಾಯಿದ್ರು. ಅಡ್ಡಿ ಇಲ್ವಲ್ಲ, ಒಳ್ಳೆಯದು, ಈ ಗೋಮೂತ್ರಕ್ಕೆ ಬೇಡಿಕೆ ಚಾಲು ಆಯಿತು. ಅಲ್ಲಿ ಹಾಗೆ ಒಂದು 2 ಜನರಿಗೆ ಇದನ್ನು ಈ ವಿಭಾಗ ನೋಡ್ಕೊಳ್ಳಂತೆ 2 ಜನರಿಗೆ ಅವ್ರು ನೇಮಕಾತಿ ಮಾಡಿ ನೋಡ್ಕೊಳ್ತಾ ಇದ್ರು. ಕೊನೆಗೆ ಇವ್ರು ನಮ್ಮ बैठकನಲ್ಲಿ ಕೇಳ್ತಾ ಇದ್ದಲ್ಲ, ಆಪ್ ಕ್ಯಾ ಬನಾ ರಹೆ, ನೀವೇನು ಮಾಡ್ತಾ ಇದ್ದೀರಿ, ನೀವೇನು ಕುಚ್ ಭಿ ನಹೀ, ಕುಚ್ ತೋ ಕುಚ್ ಕರ್ನಾ, ಗೋಮೂತ್ರ ಅರ್ಕ ಬನಾವು. ಅರೆ ಅರ್ಕ ನಮ್ಮ ಮಠದವರೇ ಮಾಡ್ತಾ ಇದ್ದಾರೆ, ಅದಕ್ಕೆ ನಾ ಮತ್ತೆ ಸ್ಪರ್ಧಾತ್ಮಕ ಯಾಕೆ ಬೆಳೆಯಲಿ, ಆ ಗೋಶಾಲೆ ಏನು ಮಾಡೋಕ್ಕೆ ಯೋಚನೆ ಮಾಡಿದಾಗ ಮೊದಲು ತಲೆ ಹೊಡೆದಿದ್ದು ನಮ್ಮ ಭಾರತೀಯರಲ್ಲಿ, ಅದರಲ್ಲೂ ವಿಶೇಷವಾಗಿ ಸನಾತನ ಧರ್ಮದ ನಂಬಿಕೆ ಇದ್ದವರಲ್ಲಿ ಒಂದು ಪದ್ಧತಿ ಇತ್ತು. ನಿಮಗೂ ಗೊತ್ತಿದೆ, ಈ ಭಾಗದಲ್ಲಂತೂ ಪ್ರತಿ ಮನೆಯಲ್ಲಿ, ಅದರಲ್ಲಿ ಯಾವುದೇ ಜಾತಿಗಳಿಲ್ಲ, ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ರಂಗೋಲಿ ಹಾಕೋ ಪದ್ಧತಿ ಇದೆ. ಹೌದಾ? ಆ ರಂಗೋಲಿ ಹಾಕುವಾಗ ಏನು ಮಾಡ್ತಿದ್ರು ಹೇಳಿ, ಗೋಮಯದ ನೀರನ್ನು ಚಿಮುಕಿಸಿ ಒರೆಸಿ ರಂಗೋಲಿ ಹಾಕ್ತಿದ್ರು. ದೇವ್ರ ಎದುರಿಗೆ ಗೋಮಯದ ನೀರನ್ನು ಚಿಮುಕಿಸಿ ರಂಗೋಲಿ ಹಾಕ್ತಿದ್ರು. ಮಣ್ಣಿನ ನೆಲ ಆದ್ರೆ ಸಾರಿಸ್ತಿದ್ರು. ಆಮೇಲೆ ಊಟ ಮಾಡಿದ ಜಾಗ ಅಂತೂ ಗೋಮಯದ ನೀರು ಹಾಕದೆ ಅದು ಶುದ್ಧಿನೇ ಆಗ್ತಾ ಇರಲಿಲ್ಲ. ಈಗ ಎಲ್ಲಿದೆ ಆ ಪದ್ಧತಿ? ಇಲ್ಲವೇ ಇಲ್ಲ. ಹೌದಾ? ಒಂದು ಆಲೋಚನೆ ಬಂತು. ಏನು ಮಾಡಿದೆ ಅಂದರೆ,
ಇದು ಒಂದು ಗೋಮಯದ ಪುಡಿ ಮಾಡೋಣ ಅಂಥೇಳಿ ಗೋಮಯನ್ನು ಶುದ್ಧವಾಗಿ ಇದು ತುಪ್ಪ ಹಚ್ಚಿ ಒಂದು ಫೈಬರ್ ಹಳೆ ಮೇಲೆ ತುಪ್ಪ ಹಚ್ಚಿ ತಾಜಾ ಸಗಣಿಯನ್ನು ಹಾಕಿ ಅದನ್ನು ಒಣಗಿಸಿ ಅದರ ಪುಡಿ ಮಾಡಿದೆ. ಪುಡಿ ಮಾಡಿಕೊಂಡು ಮಾಡ್ತಾಯಿದ್ದೆ, ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಕೆಕ್ಕಾರಿನಲ್ಲಿ ಒಂದು ರಘುತ್ತಮ ಮಠ ಅಂತಿದೆ, ಅಲ್ಲಿ ಮಠಕ್ಕೆ ಹೋದೆ. ಮಠಕ್ಕೆ ಹೋದಾಗ ದೇವ್ರಿಗೆ ನಮಸ್ಕಾರ ಸಮರ್ಪಣೆ ಮಾಡಬೇಕು ಅಂತೇಳಿ ದೇವ್ರಿಗೆ ಇಟ್ಟು ನಮಸ್ಕಾರ ಮಾಡುವಂಥ. ಅಲ್ಲಿ ಒಬ್ಬರು ಸರಸ್ವತಿ ಅಕ್ಕ ಅಂಥೇಳಿ ಆ ಸಂದರ್ಭದಲ್ಲಿ ಆಡಳಿತಕ್ಕೋಸ್ಕರ ನೇಮಕಾತಿ ಮಾಡಿದರು ಅವರಿಗೆ, ಅದನ್ನು ನೋಡ್ಕೊಳ್ಳಿಕ್ಕೆ. ಹಾಗೆ ಅವರು ಮಾತಾಡ್ತಾ, ದತ್ತಣ್ಣ ನಿನ್ನ ಗೋಶಾಲೆ ಎಷ್ಟು ಹಾಕ್ಲಿದೆ? ಆ ಒಂದು 20 ಇತ್ತು. ಹೇಗೆ ನಡೆಸ್ತೇವೆ ಗೋಶಾಲೆ? ನೀನು ನಡೀತಾ ಇದ್ದು ಏನೋ ಒಂದು ಸುದಯದಿಂದ. ನಮ್ಮ ಮನೆಯಲ್ಲಿ ನಾವು 5 ಜನ ಅಣ್ಣ ತಮ್ಮಂದಿರು, ಯಾರು ಮನೆ ಆಸ್ತಿ ಇಲ್ಲ, ಯಾರೂ ಪಾಲು ಕೇಳಲಿಲ್ಲ. ಮನೇಲಿ ಬಂದು ಉತ್ಪನ್ನ ಈ ಗೋಶಾಲೆಗೆ ಅಂತ ಹೇಳಿಬಿಟ್ಟಿದ್ದಾರೆ. ಆದರೂ ಮರೆ ಕಷ್ಟ ಅಲ್ಲ. ಹಾಗೆ ಹೌದು, ಎಂತ ಮಾಡು, ಇಟ್ಟು ಹೆಜ್ಜೆ ವಾಪಸ್ ತೆಗಿಲಿಕ್ಕೆ ಆಗೋದಿಲ್ಲ. ಇಲ್ಲೂ ಒಂದು ಪದ್ಧತಿ ಇದೆ ಅಂತ ಹೇಳಿದ್ರು ಅವರು ಮಠದಲ್ಲಿ. ಏನು ಅಂತ ಕೇಳಿದೆ. ಈ ಕೆಕ್ಕ ರಘುತ್ತಮ ಮಠದಲ್ಲಿ ಕೋದಂಡರಾಮ ಇದ್ದ. ಕೋದಂಡರಾಮನಿಗೆ ಹರಕೆ ಹೇಳ್ಕೊಂಡ್ರೆ ನೀನು ಮನಸ್ಸಿನಲ್ಲಿ ಇದ್ದು ಅದಾಗ್ತದೆ ಅಂತಂದರು. ಕಡೆಗೆ ನನಗೆ ಮೊದಲೇ ಹರಕೆ ಗಿರಕೆ ಎಲ್ಲ ಅಷ್ಟು ವಿಶ್ವಾಸ ಇರಲಿಲ್ಲ. ಯಾಕೆಂದರೆ ಪುರುಷ ಪ್ರಯತ್ನದ ಮುಂದೆ ಏನೋ ಅಂತ ಒಂದಿತ್ತು, ಆದ್ರೆ ಗುರುಗಳ ಆಶೀರ್ವಾದ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಹರಕೆ ಇಟ್ಕೊಂಡೆಲ್ಲ ಯಾಕೆ, ದೇವರು ಕೊಡಿದ್ರೆ ಹಾಗೆ ಕೊಡೋದಿಲ್ವಾ, ಮನಸ್ಸು ಶುದ್ಧಿದ್ರೆ ಅಂತೇಳಿ. ಹಾಗಲ್ಲ, ನೀನು ಹರಕೆ ಹೇಳ್ಕೊಂಡ್ರೆ ಆ ಕೆಲಸ ಆದ್ರೆ ಮಾತ್ರ ಕೊಡು, ಇಲ್ದಿದ್ರೆ ಅಗತ್ಯ ಇಲ್ಲ ಅಂತೇಳಿ. ಎಂಥದ್ದು ಹರಕೆ ಕೇಳಿದ. ಇಲ್ಲಿ ಬಂಗಾರದ ಬಿಲ್ಲು ಮತ್ತು ಬಾಣ, ಕೋದಂಡರಾಮನಿಗೆ ಇಲ್ಲಿ ಹರಕೆಯ ವಿಧಾನ ಇದು. ನೀನು ಬೇಕಾದ್ರೆ ಇಷ್ಟು ದೊಡ್ಡ ಚೂರು ಕೊಡು, ಇಷ್ಟು ದೊಡ್ಡದು ಕೊಡು. ನನಗೇನು ಕೆಲಸ ಆಗ್ತಾಯಿಲ್ಲ, ಅದು ಆದ್ರೆ ಮಾತ್ರ ಕೊಡು ಹೇಳಿದ್ದಾರೆ ಹೇಳಿ. ಪ್ರಾರ್ಥನೆ ಮಾಡಿ ಅಲ್ಲಿ ಭಟ್ರು ಬಂದು ಪ್ರಾರ್ಥನೆ ಮಾಡೋದು ಮಂತ್ರ ಹೇಳಿ ಸಮರ್ಪಣೆ ಅಂತ ಫಲದ ಜೊತೆ ಇಲ್ಲ ಲೆಟ್ನೆಲ್ಲ ಆಗ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ನನ್ನ ಈ ಗವ್ಯೋದ್ಯಮ ಏನಾದರೂ ಬೆಳೆದು ಬಂತೋಳಾದರೆ, ವಿಖ್ಯಾತ ಆಯಿತು ಅಂತ ಹೇಳಾದರೆ, ಜನರಿಗೆ ಇದ್ರ ಉಪಯೋಗ ಆಗ್ತೋಳಾದರೆ, ನಾನು ಬಿಲ್ಲು ಬಾಣದ ಜೊತೆ ಬತ್ತಳಿಕೆಯನ್ನು ಸಹ ಸಮರ್ಪಣೆ ಮಾಡ್ತಾ ಹರಕೆ ಹೇಳ್ಕೊಂಡೆ. ಹರಕೆ ಹೇಳ್ಕೊಂಡು ತಗೊಂಬಂದೆ. ನಂತರ ನಮ್ಮದು ಹುಬ್ಬಳ್ಳಿಯಲ್ಲಿ 3000 ಮಠ ಅಂತಿದೆ. ಹೌದೌದು. ಏನು ಮಾಡಬೇಕು, ಜಗತ್ತಿಗೆ ತಲುಪಿಸ್ಬೇಕಲ್ಲ, ಅಲ್ಲಿ ಒಂದು ಲೋಕಾರ್ಪಣೆ ಮಾಡಬೇಕು ಅಂಥೇಳಿ ತಕ್ಷಣ ಅದು ಆ ಸಂದರ್ಭ ಬಹುಶಃ ನಮ್ಮ ಗುರುಗಳು ಚಾತುರ್ಮಾಸದಲ್ಲಿದ್ದರು, ಹೋಗ್ಲಿಕ್ಕೆ ಆಗಿರಲಿಲ್ಲ ನನಗೆ. ಹುಬ್ಬಳ್ಳಿ ಅಂತ ದೊಡ್ಡ ಶಹರ ಅಲ್ಲ, ಅಲ್ಲಿ 3000 ಮಠದ ಗುರುಗಳ ಹತ್ರ, ಗುರುಗಳೇ ನಮ್ಮದೊಂದು ಗವ್ಯೋತ್ಪನ್ನ ನಿಮ್ಮ ಮಠದಲ್ಲಿ ನಾವು ಬಿಡುಗಡೆ ಮಾಡ್ತೇವೆ, ನೀವು ಅದಕ್ಕೆ ಒಂದು ಅನುಮತಿ ಕೊಡಬೇಕು ಅಂತ. ಏನ್ರಿ ಭಟ್ರೆ, ಲೋಕಕ್ಕೆ ಬನ್ನಿ ನಮ್ಮ ಮಠದಲ್ಲಿ ಮಾಡಿ ಅಂತ ಇದು ಕೊಟ್ಟರು. ಹಾಗೆ ನಮ್ಮ ಸಂಘದ ಹಿರಿಯವರೊಬ್ಬರು ಇದ್ದಾರೆ ಪ್ರಚಾರಕರು, ಅವ್ರ ಹತ್ರ ಮಂಗೇಶ್ ಬೆಂಡ್ಜಿ ಅಂತೇಳಿ, ಅವ್ರ ಹತ್ರ ಮಂಗೇಶ್ ಜಿ ಒಂದು ಆಯ್ತಪ್ಪ ಮಾಡೋಣ ಅಂತಂದು. ಹಾಗಂತೂ ಸ್ವಲ್ಪ ಇದರ ಸಂದರ್ಭ ಇತ್ತು, ಏನು ಭಾಳ ಬಿಕ್ಕಟ್ಟಿನ ಸಂದರ್ಭ, ಹುಬ್ಬಳ್ಳಿಯ ಟೆನ್ಸ್ ಹೇಳ್ತಾರಲ್ಲ, ಒಂಥರ ಅಶಾಂತ ಪರಿಸ್ಥಿತಿ ಆಯಿತು ಅಂಥೇಳಿ ಅವರು ಬಂದರು. ಅವರು ಮಾತಾಡಿದ್ರು. ಇದರಲ್ಲಿ ನಾವು ಹೆಸರು ಕೊಟ್ವಿ, ಗೋಮಯ, ಹೆಸರೇ ಗೋಮಯ, ವೈರಾಣು ನಿವಾರಣ ಕಣ. ಗೋಮಯದಲ್ಲಿ ಆ ಶಕ್ತಿ ಇದೆ, ವೈರಾಣು ನಿವಾರಣೆ ಮಾಡುವಂಥದ್ದು. ಘೃತಸ್ಪರ್ಶ ಆಗಿದೆ, ಬಿಡುಗಡೆ ಆಯಿತು. ಬಿಡುಗಡೆ ಆಗುವಾಗ ನಮ್ಮದೊಂದು ಪದ್ಧತಿ, ಸಣ್ಣ ಒಂದು ವಿಡಿಯೋ ತುಣುಕು ಮಾಡೋದು, ಬಿಡುಗಡೆ ಮಾಡೋದು. ಹಾಗೆ ಅದು ವಿಡಿಯೋ ತುಣುಕು ಮಾಡಿ ಅಲ್ಲಿ ಬಿಡುಗಡೆ ಎಲ್ಲ ಆಯಿತು. ಗುರುಗಳು ಆಶೀರ್ವಾದ ಮಾಡಿದ್ರು. ವಿಡಿಯೋ ಮಾಡಿ ನಾನು ನಮ್ಮದು ಅಖಿಲ ಭಾರತೀಯ ಒಂದು ವಾಟ್ಸಪ್ ಗುಂಪಿತ್ತು, ಅದಕ್ಕೆ ಬಿಟ್ಟೆ. 2 ದಿನ ಆಗಿಲ್ಲ, ತಮಿಳ್ನಾಡಿನಿಂದ ಒಬ್ಬರು ಕಲ್ಯಾಣ ಸಿಂಗ್ ಜಿ ಅಂತೇಳಿ, दत्तात्रेय जी आप क्या बनाए हैं, आपका वीडियो देखा, मेरे को बेच दो, 5000 ಪೀಸ್ ಬೇಯ್ದು ಅಂದರು. ಅಬ್ಬಾ, ನಮ್ಮ ತೋಟದಲ್ಲಿ ಎಷ್ಟು ಉತ್ಪನ್ನ ಇಲ್ಲ, ವಯಸ್ಸವ್ರಿಗೆ ಹತ್ರ ಇದಿಲ್ಲ. ಹೊಸ ಗೋಶಾಲೆಯಿಂದ ಬೆರಣಿ ತಗೊಂಡಿದ್ದೆ ನನಗೆ ಸ್ವಲ್ಪ. ಆಗ ಮಾಡಿ 5000 ಇದನ್ನು ಕಳಿಸಿದೆ. ನನಗೆ ಒಂದು ಸಲ ಉತ್ತೇಜನ ಬಂತು, ತಕ್ಷಣ ಹರಕೆ ವಾಪಸ್ ಬಂದುಬಿಟ್ಟೆ. ವೆರಿ ಗುಡ್. ಹರಕೆ ವಾಪಸ್ ಬಂದುಬಿಟ್ಟೆ. ಅಬ್ಬಾ, ಹರಕೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತೇಳಿ. ಕೊನೆಗೆ ಆಯಿತು. ಇದಾದಮೇಲೆ ಕೊರೋನಾ ಬಂದುಬಿಡ್ತು. ಕೊರೋನಾ ಬಂದ್ಕಡೆ ಒಂದು ಸಲ ಮಾರ್ಕೆಟ್ ಏನಾಯಿತು, ತುಂಬ ಇದಾಗ್ಬಿಡ್ತು. ಅವ್ರು ಹೇಳಿದ್ರು, ಅಭಿ ಪೂರಾ ಮೇರೆ ಪಾಸ್ ಐಸಾ ಸ್ಟಾಕ್ ಪಡಾ ಹೈ, ಆಗಿ ಬತ್ತಾದಂಗ. ಏನು ಮಾಡೋದು, ಕೊನೆಯನ್ನು ಮಾಡಿಕೊಂಡು ಆಗ ಬೈಟೆಕ್ನಲ್ಲಿ ಹೋದಾಗ, ಈಗ ಆಗೆಲ್ಲ ಮೊಬೈಲಲ್ಲಿ ರೇಡಿಯೇಷನ್ ಚಿಪ್ ಅಂತ ಹೇಳಿ ಹಾಕ್ತಿದ್ರು. ಈ ವಿಕಿರಣ ಸಮಸ್ಯೆ ಕಡಿಮೆ ಮಾಡ್ತದೆ, ಇದು ಮಾಡ್ತಿದ್ರು. ಹೇಳ್ತೀವಿ, ಇಸ್ಮೆ ಕ್ಯಾ ಹೈ, ಇಸ್ಮೆ ಕೇವಲ್ ಗೋಮ ಹೈ, ಅವ್ರು ಕುಚ್ ಭಿ ನೈ, ಗೋಬರ್ ಹೈ. ಹಂಗಾರೆ ಅಷ್ಟು ಶಕ್ತಿ ಇರೋದು. ನಂದು ಹೊಸನವನೇ ಮಾಡಬೇಕು ಅಂತ. ಮತ್ತು ಇಲ್ಲಿ ಯಾರು ಅದನ್ನು ಮಾಡೋದಿಲ್ಲ, ಮತ್ತೊಬ್ಬರಿಗೆ ಅದು ಪ್ರತಿಸ್ಪರ್ಧೆ ಆಗೋದಿಲ್ಲ. ಇದು ಇಲ್ಲ. ಹೌದಾ ಅದಕ್ಕೆ ಈ ಗೋಮಯದ ಒಂದು ಮಾಡಿ, ಈ ಆ ಸಣ್ಣ ಇಷ್ಟು ದೊಡ್ಡ ತುಣಕಲ್ ಶಕ್ತಿ ಇರಬೇಕಾದ್ರೆ ಇದರಲ್ಲಿ ಹಾಕಿರಬಾರ್ದು ಅಂತ ಇದಕ್ಕೆ ನಾನು ಭಾಳ ಆಕರ್ಷಣೆ ಮಾಡಲಿಲ್ಲ. ಹಾಕಿ ಒಣಗಿಸಿ ಕಿಸೆಯಲ್ಲಿ ಹಾಕ್ಕೊಂಡೆ. ಕಿಸೆಯಲ್ಲಿ ಇಟ್ಕೊಂಡ ನಂತರ ಮೊದಲು ನನಗೆ ಅನುಭವ ಆಗಬೇಕಲ್ಲ,
ನಾನು ಒಬ್ಬ ಯಾವುದೇ ಚಾಲಕ ವೃತ್ತಿಯವನಲ್ಲ ಏನಲ್ಲ, ಆದರೆ 2,000 ಕಿಲೋಮೀಟ್ರ್ ಕಾಶಿ ತನಕ ಹೋಗಿದ್ದೇನೆ. ನಾನೇ ಚಾಲನೆ ಮಾಡ್ಕೊಂಡು ಹೋಗಿದ್ದೇನೆ. ತುಂಬ ವಿಕಿರಣಗಳಿರ್ತವೆ ಕಾರಿನ ಒಳಗೆ. ಹಾಗಾಗಿ ಇದರ ಪ್ರಭಾವದಿಂದ ಇರಬಹುದು. ಆ ಥರದ ವಿಕಿರಣ ಸಮಸ್ಯೆ ನನ್ನ ಮೇಲೆ ದುಷ್ಪರಿಣಾಮ ಆಗಿಲ್ಲ. ನನಗೂ ಅನುಭವಕ್ಕೆ ಬರ್ತಾ ಬಂತು. ಯಾವಾಗಲೂ ಧಾರಣೆ ಮಾಡ್ತಾಯಿದ್ದೆ. ನಾನು ನೌಕರಿಯಲ್ಲಿ ಇರುವಾಗಲೇ ಆಗ ನನ್ನ ನೌಕರಿ ಜೀವನದಲ್ಲೂ ನಮಗೆ, ನಾನು ಜೀವ ಮೇಲೆ ಅಭಿವೃದ್ಧಿ ಅಧಿಕಾರಿ ಇದ್ದಾಗ ನಮಗೂ ಗುರಿ ಕೊಟ್ಟಿರ್ತಾರೆ ಇಷ್ಟು ಮಾಡಬೇಕು ಅಂತ. ಅದೆಲ್ಲ ಚೆನ್ನಾಗಿ ಆಗ್ತಿದ್ದು. ಒಳ್ಳೊಳ್ಳೆ ಪ್ರತಿನಿಧಿಗಳಿದ್ದರು, ಅವರು ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಇದೇ ಪ್ರಭಾವನೆ ಇರ್ಬೋದು ಅಂತೇಳಿ ಒಂದು ಹಾಗೆ ಇಟ್ಕೊಂಡು ಮಾಡ್ತಾಯಿದ್ನಲ್ಲ. ಒಂದು ಪ್ರಚಾರ ಕೊಡೋ ಮಧ್ಯದಲ್ಲಿ ಒಂದು ಸಲ ನಮ್ಮ ಶಿರ್ಸಿ ಒಂದು ಹೀಗೆ ಮಾಧ್ಯಮದರು ನಮ್ಮ ಹತ್ರ ಒಂದು ಪ್ರಚಾರ ಕೊಡಿ ಅಂದರು. ಪಾಪ ಅವರು ಒಂದು ಇದು ಮಾಡಿ ಹಾಕಿದ್ರು. ಆ ಇದರಲ್ಲಿ ನನ್ನ ಹತ್ರ ಇರೋದು ಅಷ್ಟು ಖಾಲಿ. ಬರೀ ನಾವಿದು ಬೆಲೆ ಎಲ್ಲರಿಗೂ ಕೈ ಎಟಕಬೇಕು. 10 ರೂಪಾಯಿ, 10 ರೂಪಾಯಿ ಇಂಥದ್ದು 2 ಸೇರಿ ಒಂದು ಪ್ಯಾಕೆಟ್ ಮಾಡಿ ಒಂದು ಹೆಸರು ಕೊಟ್ವಿ, ಗೋರಕ್ಷಾ ಕವಚ ಅಂತ. ಆ ಹೆಸರು ಚಮತ್ಕಾರ ಮಾಡಿ ಹೆಸರು ಅದು. ಹೌದು, ಗೋರಕ್ಷಾ ಕವಚ. ಯಾವ ಬೇಕಾದ್ರೂ ಧಾರಣೆ ಮಾಡಲಿ. ನಿಮ್ಮ ನಿವೃತ್ತಿಯ ಸಂದರ್ಭದ ಒಂದು ಕಥೆ ನನಗೆ ಈ ಪೂರ್ವದಲ್ಲಿ ಹೇಳಿದ್ರಿ, ಸಂದರ್ಶನ ಪೂರ್ವದಲ್ಲಿ. ಅದು ಇದಕ್ಕೆ ಹೆಚ್ಚು ಸೂಕ್ತ. ಅದನ್ನೊಂಚೂರು ಹೇಳಿ ಮುಂದೆ ಹೋಗ್ಬಿಡಿ. ಈ ಗೋರಕ್ಷಾ ಕವಚದ ಒಂದು ಮಹತ್ವ ನೀವು ಅಲ್ಲಿ ನಿಮ್ಮ ನಿವೃತ್ತಿ ದಿನದ ಭಾಷಣದಲ್ಲಿ ಹೇಳಿದ್ದು. ನೋಡಿ, ನಾನು ನೌಕರಿ ಮಾಡಿ ನಿವೃತ್ತಿ ಮಾಡುವಾಗ ನಮ್ಮ ಆಫೀಸ್ನಲ್ಲೆಲ್ಲ ನೋಡ್ತಿದ್ರು. ನಾನು ಮೇಲೆ ಕಾರ್ಯಾಲಯದಲ್ಲಿ ಮೆಟ್ಲನ್ನೆಲ್ಲ 2 ಮೆಟ್ಲು ಜಿಗಿತಾ ಹೋಗ್ತಿದ್ದೆ. ನನಗೆ ಖುಷಿ, ನಂಗೆ ಒಂದು ವ್ಯಾಯಾಮ ಆಗಲಿ ಅಂತೇಳಿ. ನಿಮಗೆ ಈಗ ಎಷ್ಟು ವರ್ಷ? ಹಂಗೆ 65. ಈಗಲೂ ಹಾಗೆ ಜಿಗಿತೀರಿ? ಹಾಗಲ್ಲ, ಹೋಗ್ತಾ ಇದ್ರು. ಕೊನೆಗೆ ನಿವೃತ್ತಿ ಆಗುವಾಗ ಸಾಮಾನ್ಯವಾಗಿ ಯಾರೇ ನಿವೃತ್ತಿ ಆಗಲಿ, ನಿವೃತ್ತಿ ಆದ ಸಂದರ್ಭ ಎಲ್ಲರೂ ಹೊಗಳುತ್ತಾರೆ. ಹೌದಾ? ಕೆಲವು ಜನ ಹೆಚ್ಚು ಸೇರಿಸಿ ಏನೇ ಇಲ್ಲೋ ಆ ಗುಣವನ್ನು ಸೇರಿಸಿ ಹೇಳ್ತಾರೆ. ಹೇಳಿ ತುಂಬ ಅವರು ಅವಕಾಶ ಹೇಳ್ತಾ ಇರ್ತಾರೆ. ಕೊನೆಗೆ ಒಬ್ರು ಹೇಳಿದ್ರು, ಎಷ್ಟು ಚೆನ್ನಾಗಿ ಆರೋಗ್ಯ ಎಲ್ಲ ಇಟ್ಕೊಂಡಿದ್ದಾರೆ, ಜಿಗಿತಾ ಹೋಗ್ತಾರೆ, ಆದರೆ ಅವರು ಎಲ್ಲ ಒಳ್ಳೆ ಜೀವ ವಿಮಾ ವ್ಯವಹಾರ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದ್ರ ಗುಟ್ಟಿ ಏನು ಅಂತ ನಮ್ಗೆ ಹೇಳಲೇ ಇಲ್ಲ ಅಂತ ಹೇಳಿದ್ರೆ ಅವ್ರ ಭಾಷಣದಲ್ಲಿ. ನನ್ನ ಅವಧಿ ಬಂತು. ನನ್ನ ಅವಧಿ ಬಂದಾಗ ನಾನು ಹೇಳಬೇಕಲ್ಲ, ನಿವೃತ್ತರ ಮಾತು ಹೇಳ್ಬೇಕಲ್ಲ. ಹಾಗೆ ಹೌದು, ನಿಜವಾಗಿ ಆಗಿರೋ ಕೇಳಿದ್ರು ಗುಟ್ಟು ಅಂತೇಳಿ. ಆ ಗುಟ್ಟನ್ನು ಹೇಳ್ತೇನೆ. ಒಂದು, ನಮ್ಮ ಪರಂಪರೆಯ ಪ್ರಕಾರ ನಾನು ಬಿಟ್ಟಿರುವಂಥ ಜುಟ್ಟು ಇದು. ಇದು ನಮ್ಮ ಪರಂಪರೆ, ಶಿಕೆ. ಈ ಬಹುತೇಕ ಜನ ಬಿಟ್ಟುಬಿಟ್ಟಿದ್ದಾರೆ. ಹೌದಾ? ಇದು ಜಾತಿ ಸೂಚಕ ಅಲ್ಲ, ನಮ್ಮ ಪರಂಪರೆಯಲ್ಲಿ ಹೇಳಿದ್ದು. ಅದು ನನ್ನ ರಕ್ಷಣೆ ಮಾಡಿದೆ. ಒಂದು. ಎರಡನೇದು, ನನ್ನ ಕಿಸೆಯಲ್ಲಿ ಇರುವಂಥ ಇದೊಂದು ರಟ್ಟು ಅಂತ ಹೀಗೆ ತೋರಿಸಿದೆ. ಅಂತ ಬೇಕಾದ್ರೆ ಏನು ಅಂತ ಕೊನೆಗೆ ಹೇಳಿದೆ, ಇದು ಅದ್ಭುತ ಶಕ್ತಿ ಇದೆ. ಗೋಮಯೇ ವಸತೆ ಲಕ್ಷ್ಮಿ. ಲಕ್ಷ್ಮಿ ಅಂತ ಕೇವಲ ದುಡ್ಡು ಅಂತ ತಿಳ್ಕೋಬೇಡಿ, ಎಲ್ಲ ಸಂಪಸ್ತವ. ಆರೋಗ್ಯ ಇರ್ಬೋದು, ಉಳಿದ ಯಾವ್ಯಾವ ಸಂಪತ್ತು ಹೇಳ್ತಾರೆ ಅದೆಲ್ಲ ಅಂಶಗಳು ಇರ್ತಾ ಇದ್ದು ನಾನು ಇಟ್ಕೊಳ್ತಾ ಇದ್ದೆ. ಇದರಿಂದ ನನಗೆ ಪ್ರಯೋಜನ ಆಗಿದೆ ಅಂತೇಳಿ. ನಂದು ಭಾಷಣ ಮುಗೀತು, ಎಲ್ಲ ಸಭೆ ವಿಸರ್ಜನೆ ಆಯಿತು. ಇಬ್ಬರು ಕ್ರಿಶ್ಚಿಯನ್ ಸಹೋದರಿಯರು, ಒಬ್ಬಳು ರೀಟಾ, ಇನ್ನೊಬ್ಬರು ನೀತಾ ಡಿಕ್ರೂಜ್ ಅಂತೇಳಿ, ಅವರು ಬಂದರು. ಸರ್, ನಾವು ತಗೊಳ್ಬೋದಾ ಅಂತ ಕೇಳಿದ್ರು. ಯಾಕೆ ಅಕ್ಕ, ನೀವು ತಗೊಳ್ಳಿ, ಖಂಡಿತ ಇದೆ ಪ್ರಯೋಜನ. 10 ಪಾಕಿಟು ನಾನು ಆವ ಇಟ್ಕೊಳ್ಳೋದು ಒಂದೇ. ನನ್ನ ಕಾರ್ಯಾಲಯದಿಂದ ತರಿಸ್ಕೊಟ್ಟೆ ಅವರಿಗೆ, ಒಬ್ಬೊಬ್ಬರು 10 ಪ್ಯಾಕೆಟ್. ಆಶ್ಚರ್ಯ, ಅವರಿಗೆ ಆ ಭಾವನೆ ತಗೊಂಡ್ರಲ್ಲ, ಇದು ಪ್ರಯೋಜನ ಕೊಡುತ್ತೆ. ಯಾರೇ ತಗೊಳ್ಳಿ, ಇದಕ್ಕೆ ಯಾವ ಧರ್ಮ, ಯಾವ ಜಾತಿ ಏನಿಲ್ಲ. ಭಾವನಾತ್ಮಕ. ಗೋವಿಗೆ ಯಾವ್ದಾದ್ರು ಜಾತಿ ಇದೆಯಾ? ಇದೆಯಾ? ಆದರೆ ಈ ಶಕ್ತಿ, ಗೋಮಯದ ಶಕ್ತಿ ನಮಗೆ ಅಳತೆಗೆ ಮೀರಿದ್ದು. ಯಾವಾಗ ಇದನ್ನು ಧಾರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ನೋ ಅನೇಕ ಅಂಶಗಳು ತನ್ನಿಂದ ತಾನೇ ಹೊಳೆದು ಬರ್ತಿದ್ವು. ಹಾಗೆ ಇದು ಗೋಮಯದ ಪುಡಿ ಮೊದಲು, ಎರಡನೇದು ಬಂತು. ಮತ್ತೆ ಕೇಳಿದೆ, ಅದಕ್ಕೆಲ್ಲ ಮಾರುಕಟ್ಟೆಯನ್ನು ಬೆಳೆಸ್ಬೇಕಾದ್ರೆ ಇದನ್ನು ನೀವು ಆಗ ಹೇಳಿದಾಗೇನೆ ನಮ್ಮ ಎಲ್ಲೆಲ್ಲವೂ ಇಡಬಹುದು. ಇದನ್ನು ಇದ್ದಿದೆಯಲ್ಲ ನೋಡಿ, ಬಳಸೋರಿಗೆ ಹೇಳ್ತೇನೆ, ನಮ್ಮ ಕಿಶೆಯಲ್ಲಿ ಧಾರಣೆ ಮಾಡಿ. ಇವತ್ತು ಬಹುತೇಕ ವಿದ್ಯಾರ್ಥಿಗಳ ಮನಸ್ಸು ಕೆಡ್ತಾ ಇದೆ. ಹೌದು, ಅವರ ಗುಣಗಳು, ಹೌದು, ವಿವೇಕ ಬುದ್ಧಿ ಎಲ್ಲ ನಾಶ ಆಗ್ತಾ ಇದೆ. ಹೌದಾ? ಅಗತ್ಯವಾಗಿ ಅವರ ಶಾಲೆಯ ಆ ಚೀಲ ಇದೆಯಲ್ಲ, ಪುಸ್ತಕಗಳನ್ನ ಹಾಕೋ ಅದರಲ್ಲಿ ಇಡಿ, ಪಾಟಿ ಚೀಲ, ವಾಹನದಲ್ಲಿ ಇಡಿ. ವಾಹನದಲ್ಲಿ ತುಂಬ ಈ ವಿಕಿರಣ ಇರುತ್ತೆ. ಹಿಂದಿನ ಕಾಲದಲ್ಲಿ ರೇಡಿಯೇಷನ್ ಎನ್ನುವಂಥ ಶಬ್ದ ಇರಲಿಕ್ಕಿಲ್ಲ. ಬಹುಶಃ ಆಗ ದುಷ್ಟಶಕ್ತಿಗಳು ಹೇಳ್ತಿದ್ವು. ಆ ದುಷ್ಟಶಕ್ತಿಯನ್ನು ನಿಯಂತ್ರಣ ಮಾಡ್ತಾ ಒಂದು ಶಕ್ತಿ ನಿಶ್ಚಿತವಾಗಿದೆ ಇದರಲ್ಲಿ. ರಾಷ್ಟ್ರೀಯ ಕಾಮಧೇನು ಆಯೋಗನೇ ಸ್ಪಷ್ಟಪಡಿಸಿದೆ ವೈಜ್ಞಾನಿಕವಾಗಿ, ಇದರಲ್ಲಿ ವಿಕಿರಣ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಅಂತೇಳಿ. ಅದನ್ನು ತುಂಬ ದುಷ್ಪರಿಣಾಮ ಅಂತೂ ಕಡಿಮೆ ಮಾಡ್ತೇವೆ ಅಂತ ಹೇಳಿ. ಯಾಕಂದ್ರೆ ಇವತ್ತು ವಿಕಿರಣ ಅನ್ನೋದು ಸರ್ವಮಯ ಆಗಿದೆ. ಹೌದು, ಎಲ್ಲದರಲ್ಲೂ ಅದರದ್ದೇ ಆದಂಥ ವಿಕಿರಣ ಇರುತ್ತೆ. ಆ ದುಷ್ಪರಿಣಾಮವನ್ನು ಹೀರ್ಕೊಂಡ್ಬಿಡ್ತದೆ. ನಮ್ಮ ಶರೀರದ ಮೇಲೆ ಅದು ದಾಳಿ ಮಾಡುವಂಗಿಲ್ಲ. ಆ ಥರ ಅದಕ್ಕೆ ನಮ್ಮ ಎದೆಗೆ ಒಂದು ರಕ್ಷಣೆ, ಅದು ರಕ್ಷಣೆ.
ರಕ್ಷಣೆ ಹೌದಾ? ಹೌದು, ಇವತ್ತು ಎದೆ ರಕ್ಷಣೆ ಬಹಳ ಮುಖ್ಯ. ಹೌದಾ? ರಕ್ಷಣೆ ಎಂತೆಂಥವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತದೆ. ಹೌದು. ಇನ್ನು ಮುಂದಿನ ಒಂದಿನ ಇದು ಬರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಈಗ ಹೆಲ್ಮೆಟ್ ಇದ್ದವ್ರು ಇದು ಇಟ್ಕೊಂಡಿದ್ದೀರಾ, ಇದಕ್ಕೂ ಇದ್ದಿದ್ದವ್ರಿಗೆ ಮಾತ್ರ ನೀವು ಆ ದಿನ ಬರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಬರಬಹುದು, ಇಟ್ಕೊಂಡು ಅದು ರಕ್ಷಣೆ ಕೊಡುತ್ತೆ. ಹೌದು. ಇದು ಯಾರು ಕೆಲವರು ಹೇಳ್ಬೋದು ಅದೆಲ್ಲ ಮೂಢನಂಬಿಕೆ ಅಂತೇಳಿ. ಇಟ್ಕೊಂಡು ನೋಡಿ ಒಬ್ಬ ಭಿಕ್ಷುಕ ಕೂಡ ತಗೊಳ್ಬೋದು. ಹೌದಾ? ಇದ್ರ ಬೆಲೆ 10 ರೂಪಾಯಿ, 2 ಸೇರಿ ರಕ್ಷಾ ಕವಚ. ಒಂದೊಮ್ಮೆ ಇದು ಹಾಳಾಯ್ತು, ಈಗ ಸ್ವಲ್ಪ ನೀರು ಹಾಕಿ ಒಂದು ಗಿಡಕ್ಕೆ ಹಾಕಿದ್ರೆ ಗೊಬ್ಬರ ಆಗ್ತದೆ. ಸೊ ಇದು ಬಹುಪಯೋಗಿ ವಸ್ತು. ಇದು ಇದರಲ್ಲಿ ಆರ್ಥಿಕ ಆದಾಯನೂ ಕೂಡ ಇದೆ. ಒಂದು ಹಸು ಒಂದು ದಿನಕ್ಕೆ ಮಲೆನಾಡು ಗಿಡ್ಡ ಈ ಹಸು ಕೊಟ್ಟರೆ ಇದರಲ್ಲಿ ಒಂದು 100 ರೂಪಾಯಿ ತುಂಡನ್ನು ಕೊಡುತ್ತೆ. 100 ರೂಪಾಯಿಂದ ಒಂದು ಮಲೆನಾಡು ಗಿಡ್ಡ ಸಾಕ್ಲಿಕ್ಕೆ ಒಂದು 20 ರೂಪಾಯಿ ಖರ್ಚು ಬರುತ್ತೆ. ಆದಾಯ ಇಲ್ವಾ? ಆದರೆ ಜನ ಬಳಕೆ ಚಾಲು ಮಾಡಬೇಕು. ಹೌದು. ನಾವು ಬಡದಾಟ ಮಾಡಿ ಕಸಾಯಿಖಾನೆಗೆ ಹೋಗೋ ತಪ್ಪಿಸಿ ಕೆಲಸ ಇಲ್ಲ. ಹಸುಗಳು ಕೊಡೋದೇ ಇಲ್ಲ ಯಾರು. ಎಷ್ಟು ವಯಸ್ಸಾಗಲಿ, ಎಷ್ಟು ಅದು ಗಂಡಿರಲಿ ಹೆಣ್ಣಿರಲಿ, ಆ ಹಸುಗಳು ಸಗಣಿ ಅಂತ ಕೊಡ್ತದೆ. ಹೌದಾ? ಬರೀ ಒಂದು ಉಪಯೋಗ ಹೇಳಿದೆ ನಾನು ಇದರದ್ದು, ನನ್ನ ಅನುಭವಕ್ಕೆ. ನಾನಂತೂ ಧಾರಣೆ ಮಾಡ್ತೀನಿ. ಈಗ ನೋಡಿ, ಆಮೇಲೆ ಶಿರ್ಸಿಯವರೊಬ್ಬರು ಸ್ನೇಹಿತರು ಮಾಡಿಬಿಟ್ರಲ್ಲ, ಎಷ್ಟು ಜನರು ಬೇಡಿಕೆ, ಎಲ್ಲಿಲ್ಲದೆ ಹೋದವರು. ಇಷ್ಟು ಕಡಿಮೆ ಯಾಕೆ ಇಟ್ಟಿದ್ದೀರಾ ದುಡ್ಡು? ಇಷ್ಟು ಹೇಳಿ ನನ್ನ ಖರ್ಚು ಎಷ್ಟು ಬರುತ್ತೆ ಇದರಲ್ಲಿ? ಹೌದಾ?